ಲೆಟ್ಸ್ ಅನೌನ್ಸ್. ಸೊ ಎಕ್ಸೈಟೆಡ್. ಸೊ ನಾವೆಷ್ಟು ಬ್ಯೂಟಿಫುಲ್ ಆಗಿರೋ ಸ್ಯಾರೀಸ್ ತೊಗೊತೀವಿ ಹಾಗೆ ಕೊಡೋರ್ಗು ಅಷ್ಟೇ ಬ್ಯೂಟಿಫುಲ್ ಆಗಿ ಎಲಿಗೆಂಟ್ ಆಗಿರೋ ನಮ್ಮ ಟೇಸ್ಟ್ನ ಅವ್ರಿಗೆ ಇಷ್ಟಪಡಿಸ್ಬೇಕು. ಸೊ ಯಾರು ಗೊತ್ತಾ, ಯು ರಿಯಲಿ ಡೋಂಟ್ ನೋ. ಸೊ ನಮ್ಮ ಮುದ್ದು ಗಣಪತಿನ ಕಳಿಸ್ಕೊಡೋ ಟೈಮ್ ಇದು ನನ್ನ ಸೆಕೆಂಡ್ ಔಟ್ಫಿಟ್. ಈವ್ನಿಂಗ್ ತಾಂಬೂಲ ಕೊಡೋದಕ್ಕೆ ಅಂತ ಜಸ್ಟ್ ಸಿಂಪಲ್ಲಾಗಿ ಯುನೀಕ್ ಆಗಿರೋದು ಒಂದು ಹಾಕಿದ್ದೆ. ಬೆಳಿಗ್ಗೆ ಬೇರೆ ಸ್ಯಾರಿ ಹಾಕಿದ್ದೆ. ಈವ್ನಿಂಗ್ ಸೆಕೆಂಡ್ ಔಟ್ಲುಕ್ ಇದು ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಫುಲ್ ಔಟ್ಫಿಟ್ ನೋಡಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿದೆ ರುಚಿತಾ ಮುರಳಿ ಅಂತ. ಸೊ ಆ ಒಂದು ಪೇಜಲ್ಲಿ, ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕಂಪ್ಲೀಟ್ ಡೀಟೇಲ್ಸ್, ಔಟ್ಫಿಟ್ ಡೀಟೇಲ್ಸ್ ನೋಡ್ಬೋದು. ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತೆ ರುಚಿತಾ ಅವರ ಬ್ಲಾಗಿಗೆ ಸ್ವಾಗತ. ನನ್ನ ಜೊತೆ ನೀವು ಶಾಪಿಂಗ್ ಮಾಡಿಕೊಂಡು ಲಾಸ್ಟ್ ವಿಡಿಯೋ ಎಲ್ಲ ನೋಡಿದ್ರಿ ಯಾವ ಥರ ಎಲ್ಲ ಇತ್ತು ಅಂತ. ಈ ಸಲ ನಮ್ಮ ಸೆಂಟರಲ್ಲಿ ಸೆಕೆಂಡ್ ಟೈಮ್ ಗಣಪತಿನ ಇಡ್ತಾ ಇರೋದು. ಸೊ ಪುಟ್ಟ ಗಣಪತಿ ಇನ್ನೂ ರೆಡಿ ಮಾಡಿಲ್ಲ, ಬಟ್ ಯೂನಿಕ್ ಆಗಿದೆ, ನೀವೇ ನೋಡ್ಬೋದು. ಇನ್ನು ಏನು ರೆಡಿ ಮಾಡಿಲ್ಲ, ತಕ್ಷಣ ತಂದು ಇಟ್ಟು ದೀಪ ಹಚ್ಚಿದೀವಿ ಅಷ್ಟೇ. ಯಾಕೆ ಅಂದರೆ ಒಳ್ಳೆ ಮುಹೂರ್ತ ಮುಗ್ದೋಗ್ಬಾರ್ದು ಅಂತ ಅಂದ್ಬಿಟ್ಟು ಇವಾಗ ಇನ್ನೂ ಸ್ವಲ್ಪ ಅಲಂಕಾರ ಮಾಡಬೇಕು. ಮಾಡಿದ್ಮೇಲೆ ಮತ್ತೆ ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀವಿ. ಸೊ ನಾನು ಅಮ್ಮ ಹೋಗಿ ನಮ್ಮ ಏರಿಯಾದಲ್ಲಿ ಗಣಪತಿನ ತೊಗೊಂಡ್ಬಂದ್ವಿ. ತುಂಬ ಮುದ್ದಾಗಿರೋ ಗಣಪತಿ ಸಿಕ್ತು, ಒಂದೇ ಒಂದಿತ್ತು ಈ ಕಲರ್. ಮತ್ತು ಅಮ್ಮ ಆರತಿ ಮಾಡಿ ಗಣಪತಿನ ಒಳಗಡೆ ಕರ್ಕೊಂಡ್ರು, ಗೌರಿ ಗಣಪತಿನ. ಸೊ ನನಗಂತೂ ಗಣಪತಿ ತುಂಬ ಇಷ್ಟ ಆಯಿತು. ಈ ಒಂದು ಮುದ್ದು ಪುಟಾಣಿ ಗಣಪತಿ ನನಗೂ ಇಷ್ಟ ಆಗಿದೆ. ಕಮೆಂಟಲ್ಲಿ ತಿಳಿಸಿ ನಿಮ್ಮ ಒಂದು ಮನೆ ಗಣಪತಿ ಹೇಗಿತ್ತು ಅಂತ. ಹಾಗೆ ಗಣಪತಿನ ಇದೇ ಟೈಮಲ್ಲಿ ತರಬೇಕು ಅಂತ ಇತ್ತು. ಫಸ್ಟು ಗಣಪತಿ ಒಂದು ಆರತಿ ಮಾಡಿ ಆಮೇಲೆ ಮುಂದೆ ತಟ್ಟೆ ರೆಡಿ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಒಂದು ದೀಪ ಹಚ್ತಾ ಇದ್ದೀನಿ. ಸೊ ದೀಪ ಆದಮೇಲೆ ನಾವು ಕಂಪ್ಲೀಟಾಗಿ ಮಮ್ಮಿ ಬಾಗ್ನ ಎಲ್ಲ ಕೊಡಬೇಕಾಗಿತ್ತಲ್ಲ ಅಂದ್ಬಿಟ್ಟು ಲಾಸ್ಟಲ್ಲಿ ಎಷ್ಟು ಪ್ಲೇಟ್ ಬರುತ್ತೆ ಏನು ಅಂತ ನೋಡಿಕೊಂಡು ರೆಡಿ ಮಾಡೋಣ, ಫಸ್ಟ್ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಹಾಗೆ ಮಮ್ಮಿ ಅಂದರೆ ಅರ್ಶಿನ ದಾರ ತಂದಿದ್ರು, ಕೈ ಕಟ್ಟಿ ನನಗೆ ಬಾಗ್ನ ಕೊಡೋದಕ್ಕೆ ತಯಾರು ಮಾಡಿಕೊಂಡು ಅಷ್ಟರಲ್ಲಿ ನಮ್ಮ ಡ್ಯಾಡಿ ಮತ್ತು ನನ್ನ ಫ್ಯಾಮಿಲಿ ಬಂದರು ಬಾಗ್ನ ತೊಗೊಂಡು. ಈ ಸಲ ನಮ್ಮ ಅತ್ತಿಗೆ ಲಾಸ್ಟ್ ಟೈಮ್ ಕೊಟ್ಟಿದ್ದು, ಬಟ್ ಈ ಸಲ ಅತ್ತಿಗೆ ಮತ್ತು ಅಣ್ಣ ಟೆಂಪಲ್ಗೆ ಹೋದರು ಬೆಳಿಗ್ಗೆನೇ, ಅದರಿಂದ ಬರೋಕ್ಕಾಗಲಿಲ್ಲ. ಮಮ್ಮಿನೇ ನನಗೆ ಹೇಗಿದ್ರು ತವ್ರ ಮನೆ ಬಾಗ್ನ ಯಾರು ಕೊಟ್ಟರೆ ಏನು, ತಾಯಿ ಕಡೆಯಿಂದ ಬಂದರೆ ಇನ್ನೂ ದೊಡ್ಡವ್ರ ಕಡೆಯಿಂದ ಬಂದರೆ ಇನ್ನೂ ಖುಷಿ ಆಗುತ್ತೆ. ಸೊ ಅಮ್ಮ ನನಗೆ ಬಾಗ್ನ ಕೊಡಿದ್ದು ತುಂಬ ಇಷ್ಟ ಆಯಿತು. ಚಿಕ್ಕ ವಯಸ್ಸಿಂದ ನಾನು ತುಂಬ ಹಠ ಮಾಡ್ತೀನಿ ಕಾಲಿಗೆ ಬೀಳಲ್ಲ ಅದು ಇದು ಅಂತ, ಬಟ್ ನಮ್ಮ ಮಮ್ಮಿಗೆ ಒಳ್ಳೆ ಚಾನ್ಸ್ ಈ ಥರ ಎಲ್ಲ ಕಾಲಿಗೆ ಬೀಳಿಸ್ಕೊಳ್ಳೋಕ್ಕೆ. ಹಾಗೆ ನನ್ನ ಮಗಳು ಮತ್ತು ನಾನು ಒಂದಷ್ಟು ಆಟ ಆಡ್ಕೊಂಡು ಸೆಲ್ಫಿ ತೊಗೊಂಡ್ವಿ. ಸೊ ಇದು ಬಂದುಬಿಟ್ಟು ಚಿಕ್ಕಪೇಟೆಯಲ್ಲಿ ನಾನು ಸ್ಯಾರಿ ತೋರಿಸ್ತಲ್ಲ ಆ ಶಾಪಲ್ಲಿ ತೊಗೊಂಡಿದ್ದು. ಇದು ಔಟ್ಫಿಟ್ ಅವಳಿಗೆ. ಸೊ ಅವಳಿಗೆ ಬಾಯ್ ಕಟ್ ಮಾಡಿಸೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ಶಿ ಈಸ್ ಓಕೆ. ತುಂಬ ಮುದ್ದು ಮಾಡ್ತಾಳೆ. ಶಿ ಲವ್ಸ್ ಮಿ ಅ ಲಾಟ್ ಆ್ಯಂಡ್ ಲಾಟ್ ಲಾಟ್ ಲಾಟ್. ಆ್ಯಸ್ ಅ ಸಿಂಗಲ್ ಮದರ್ ಇನ್ನೇನು ಬೇಕು ಹೇಳಿ ನಮಗೆ, ಇದಕ್ಕಿಂತ ಖುಷಿ ಏನೂ ಬೇಡ. ಸೊ ನಮ್ಮ ಡ್ಯಾಡಿ ಬಂದು ಪೂಜೆ ಮಾಡಿದ್ರು. ಲಾಸ್ಟ್ ಪೂಜೆ ಅಂದರೆ ಆರತಿ ಮಾಡಬೇಕಿತ್ತಲ್ಲ, ಅದಕ್ಕೆ ನಮ್ಮ ಡ್ಯಾಡಿ ಎಲ್ಲನೂ ಪೂಜೆ ಮಾಡಿ ಅವ್ರಿಗೆ ಪೂಜೆ ಮಾಡೋದಂದರೆ ತುಂಬ 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 ಖುಷಿ. ಹಾಗೆ ನನಗೂ ನಮ್ಮ ಡ್ಯಾಡಿಗೆ ಸ್ವಲ್ಪ ವಿವಾದಗಳಾಯಿತು. ಏನು ಅಂತ ಹೇಳ್ತೀನಿ, ಸರ್ಪ್ರೈಸ್ ವಿಸಿಟ್ ಅಂದರೆ ಅಂಜು ಬಂದಿದ್ದು ಸಖತ್ ಖುಷಿ ಆಯಿತು. ಅವಳು ಮ್ಯಾಮ್ 2 ವೀಕ್ಸ್ ಆಯಿತು ಮಾಡಿಲ್ಲ, ಫಸ್ಟ್ ಬ್ಲಾಗ್ ಮಾಡಿ. ನಾನು ಅಲ್ಲಿ ಕಾರಲ್ಲಿ ಪಾಸ್ ಇರಂಗಿಲ್ಲ, ಕೆಳಗಡೆ ಒಂದು ಫೋನಲ್ಲಿ ಇಟ್ಕೊಂಡು ನಿಂತಿದ್ದಾಳೆ. ನಾನು ಗಣಪತಿ ಹಾಯ್, ಯಾವಾಗ ಬಂದ್ರಿ? ಇವಾಗ 10 ನಿಮಿಷ ಆಯಿತು. ನನಗಂತೂ ತಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ನೋಡ್ದಲ್ಲೇ. ಟು ಬಿ ಫ್ರ್ಯಾಂಕ್ ನನ್ನ ಫೀಲಿಂಗ್ನ ಅಷ್ಟು ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ಸೀರಿಯಸ್ ಆಗಿ 2 ವೀಕ್ಸಿಂದ ಐ ಜಸ್ಟ್ ಮಿಸ್ ಯು. ಲೈಕ್ 2 ವಾರ ಆಗಿದೆ ಆ್ಯಕ್ಚುಲಿ. 1 ವಾರದಿಂದ ಹುಷಾರಿಲ್ಲ ಅಂತ ಬಂದಿಲ್ಲ, ಇನ್ನೊಂದು ವಾರ ಮಾಮೂಲಿ ಕೆಲಸ ಅಂತ ಬಂದ. ಸೊ ನಿಮ್ಮ ಮನೇಲಿ ಹಬ್ಬ ಎಲ್ಲ ಹೆಂಗೆ ನಡೀತಾ ಇದೆ? ಚತುರ್ಥಿ, ಗೌರಿ ಎಲ್ಲ ಕುಂಬಿಸಿ ಒಬ್ಬಟ್ಟು ಮಾಡಿ, ಆಮೇಲೆ ಕಡುಬು ಮಾಡಿ, ಆಮೇಲೆ ಇನ್ನೂ ಏನೇನು ವಿಶೇಷ ಮಾಡ್ತಾರೆ ಗಣಪತಿನ ತಿಳಿಸಿ ನಿಮ್ಮ ಕಮೆಂಟ್ಸಲ್ಲಿ.
ನಮಗೂ ಖುಷಿ ಆಗುತ್ತೆ ಹಿಂಗೆ ಮಾಡಿದ್ದೀರ ಹಬ್ಬ ಅಂತ ಹೇಳಿ. ನನ್ನ ಬಂಗಾರದ ವಾಯ್ಸೇ ಹೋಗ್ಬಿಟ್ಟಿದೆ. ಅಯ್ಯೋ ದೇವ್ರೇ. ಸೊ ಈ ವಿಡಿಯೋದಲ್ಲಿ ಒಂದು ಏನೋ ಇಂಪಾರ್ಟೆಂಟ್ ಥಿಂಗ್ ಅನೌನ್ಸ್ ಮಾಡೋದಿದೆ. ಸೊ ಎಕ್ಸೈಟೆಡ್. ಎಸ್. ಸೊ ಲಾಸ್ಟ್ ಲಕ್ಷ್ಮೀ ಹಬ್ಬಕ್ಕೆ ಏನು ಇದು ಮಾಡಿದ್ವಿ, ಅನೌನ್ಸ್ ಮಾಡಿದ್ವಿ, ಅದೇ ಒಂದು ಅನೌನ್ಸ್ ಮಾಡಿದ್ವಲ್ಲ. ಸೊ ಅದೇ ರೀತಿಯಲ್ಲಿ ಇದರಲ್ಲಿ ಯಾರು ವಿನ್ನರ್ ಅಂತ ಹೇಳೋ ಟೈಮ್ ಆ್ಯಕ್ಚುಲಿ ಬಂದಿದೆ. ತುಂಬ ಲೇಟ್ ಆಯಿತು, ಬಟ್ ಹಬ್ಬದ ದಿನ ಹಬ್ಬದ ದಿನ ಹೇಳಿದ್ರೆ ಒಂದು ವಿಶೇಷ ಸಿಗುತ್ತೆ. ಆಮೇಲೆ ನಮಗೂ ಖುಷಿ ಆಗುತ್ತೆ. ಒಂದು ಹೆಣ್ಮಗುಗೆ ಏನೋ ಸೀರೆ ಕೂಡ ತುಂಬಾನೇ ಮುಖ್ಯ ಅಲ್ಲ. ನನ್ಗಂತೂ ನನ್ನ ಮಮ್ಮಿ ಸೀರೆ ತಗೊಂಡು ಬಂದಿರೋದೆ ಇವಾಗ ಪಿಂಕ್ ಕಲರ್ ತರಿಸ್ತೀನಿ. ಹೇಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನಾವಿಬ್ರು ಒಂದೇ ಥರ, ಅಂದರೆ ಅವಳು ಚೂಸ್ ಮಾಡಿರೋದು ಸೇಮ್ ಇದೇ ಕಲರ್ ಕಾಟನ್ ಸ್ಯಾರಿ. ಅದನ್ನು ಒಂದಿನ ಸ್ಟೈಲ್ ಮಾಡಿ ತೋರಿಸ್ತೀವಿ. ಸೊ ಹಾಯ್, ಇವತ್ತು ಗೌರಿ ಗಣೇಶ ಫೆಸ್ಟಿವಲ್ ಪದೇ ಅದೇ ಹೇಳ್ತಿದ್ದೀವಿ ಅಂತ ಬೇಜಾರು ಮಾಡ್ಕೊಬೇಡಿ. ಆ್ಯಂಡ್ ನಮಗೆ ಆ್ಯಕ್ಚುಲಿ ಟಾಪಿಕ್ ಏನು ಅಂತಂದರೆ ಇವತ್ತು ಗೌರಿ ಗಣೇಶ ಅಷ್ಟೇ. ಅದ್ರ ಜೊತೆಗೆ ನಾವು ಏನೇನು ಪ್ರಿಪ್ರೇಷನ್ ಮಾಡಿದ್ದೀವಿ ಅಂದರೆ ನಾನಲ್ಲ, ನಾನು ಹುಡುಗಿ ಏನೇನು ಪ್ರಿಪ್ರೇಷನ್ ಮಾಡಿದ್ಲು ಹಬ್ಬಕ್ಕೆ ಅಂತ ಹೇಳಿ ಐ ಥಿಂಕ್ ವೀಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸ್ಮಾಲ್ ಅಂದರೆ ಎಷ್ಟಾಗುತ್ತೋ ಅಷ್ಟನ್ನ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಐ ಹೋಪ್ ಶಿ ಈಸ್ ನಾಟ್ ದೇರ್ ಅಲ್ಲ, ನಾನು ಒಬ್ಬಳೇ ಮಾಡೋದ್ರಿಂದ ಪೀಪಲ್ ಸಿ ಹೌ ಟು ಅಂಡರ್ಸ್ಟ್ಯಾಂಡ್. ಸೊ ಐ ಥಿಂಕ್ ನಿಮ್ಮ ಮನೆಗಳಲ್ಲಿ ಏನೇನಾಯಿತು, ಹೇಗೆ ಹಬ್ಬ ಆಚರಿಸಿದ್ರಿ, ಯಾರೆಲ್ಲ ಆಚರಿಸಿದ್ರಿ, ಯಾರ್ಯಾರು ಗೆಸ್ಟ್ಗಳು ಬಂದಿದ್ರು, ಖಂಡಿತವಾಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿತ್ತು. ನಮಗೂ ಖುಷಿ ಆಗುತ್ತೆ ನೀವು ಹೆಂಗೆ ಹಬ್ಬ ಆಚರಿಸಿದ್ರಿ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ. ಸೊ ಜೊತೆಗೆ ಎಂಗೇಜ್ಮೆಂಟ್ ನನಗೆ ಇವಾಗ ನೀವು ಹೆಂಗೆ ನಮ್ಮಿಬ್ಬರನ್ನ ಹೆಂಗೆ ಕೇರ್ ಮಾಡ್ತೀರಾ, ಯಾವ ಥರ ವಿಚಾರಿಸ್ಕೊತೀರಾ, ಕಮೆಂಟ್ಸ್ ಆಗಿರಲಿ ಮೆಸೇಜಸ್ ಆಗಿರಲಿ ನಿಮ್ಮ ಕಡೆಯಿಂದ ಬರೋದು ತುಂಬ ಎಕ್ಸೈಟ್ಮೆಂಟ್ ಆಗ್ತದೆ. ದ್ಯಾಟ್ ಇವತ್ತು ಫೆಸ್ಟಿವಲ್ ಆಗಿರೋದ್ರಿಂದ. ಆ್ಯಂಡ್ ಇಬ್ಬರು 2 ವಾರ ಆದಮೇಲೆ ಸಿಕ್ಕಿದ್ದೀವಿ. ಆ್ಯಂಡ್ ಅನೌನ್ಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ದ್ಯಾಟ್ ಯಾರು ವಿನ್ನರು ಅಂತ ಹೇಳಿ. ಆ್ಯಂಡ್ ಇವತ್ತು ನಮಗೆ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಇವತ್ತು ಗೌರಿ ಗಣೇಶ ಚತುರ್ಥಿ 2 ಆಗಿರೋದ್ರಿಂದ, ಅಂದರೆ ನಿನ್ನೆ ಇವತ್ತು 2 ಸೇರಿಸಿ ನಾವು ಇವತ್ತೇ ಹಬ್ಬ ಮಾಡಿರೋದು. ಆದಷ್ಟು ಬೇಗ ಮೈಕ್ ತಗೊಂತೀವಿ. ಸೊ ಯೂಟ್ಯೂಬಲ್ಲಿ ನೀವು ನಮ್ಮನ್ನ ಎಷ್ಟು ಬೆಳೆಸ್ತೀವೋ ಅಷ್ಟು ಬೇಗ ಮೈಕ್ ತಗೊಂತೀವಿ. ಯಾರಿಗಾರು ಕೈಂಡ್ ಹಾರ್ಟೆಡ್ ಇದ್ರೆ ಮೈಕ್ ಕೂಡ ಗಿಫ್ಟ್ ಮಾಡ್ಬೋದು. ವಿ ಡಸಂಟ್ ಕೇರ್. ಯಾಕಂದ್ರೆ ನಮ್ಮ ವಾಯ್ಸ್ ಇಲ್ಲಿ ಫೋಟೋ ತೆಕ್ಕೊಳ್ಳೋಕ್ಕೆ ಅಂತ ಬಂದ್ವಿ. ತುಂಬಾ ಜನ ನಾನ್ಸೆನ್ಸ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಿಮ್ಗೆ ವಾಯ್ಸ್ ಕರೆಕ್ಟಾಗಿ ಕೇಳಿಸಲ್ಲ ಅನ್ಸುತ್ತೆ. ಸೊ ಯಾರು ಸ್ಪಾನ್ಸರ್ ಮಾಡಂಗಿದ್ರೆ ಮಾಡಿ. ಜಸ್ಟ್ ಕಿಡಿಂಗ್. ಸೊ ರಿಕ್ವೈರ್ಮೆಂಟ್ಸ್ ಏನು ಅಂತ ಆಲ್ರೆಡಿ ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ಅದ್ರ ಮುಖಾಂತರ ನಾವು ವಿಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ. ಕಂಟೆಂಟ್ ಬೇಸಿಕಲಿ, ಯಾಕಂದ್ರೆ ನಾವು ಫ್ರೆಶಸ್ ಅಲ್ವಾ, ಯೂಟ್ಯೂಬ್ಗೆ ತುಂಬ ಫ್ರೆಶಸ್. ಸೊ ನೀವು ಬೆಳೆಸಿಲ್ಲ ಅಂದರೆ ಯಾರು ನಮ್ಮನ್ನ ಬೆಳೆಸ್ತಾರಲ್ವಾ. ಖಂಡಿತ ಅದಂತೂ ನಿಜ. ಆಮೇಲೆ ಕೆಲವೊಬ್ಬರೆಲ್ಲ ಕೇಳ್ತಾ ಇದ್ದೀರಾ ಹೆಂಗೆ ನೀವಿಬ್ರು ಇಷ್ಟು ಕ್ಲೋಸು. ಆ್ಯಕ್ಚುಲಿ ಇದಂತೂ ತುಂಬ ಅನ್ಎಕ್ಸ್ಪೆಕ್ಟೆಡೋ ಎಕ್ಸ್ಪೆಕ್ಟೆಡೋ ಗೊತ್ತಿಲ್ಲ, ಇದು ವಾಂಟೆಡೋ ಅನ್ವಾಂಟೆಡೋ ಗೊತ್ತಿಲ್ಲ. ಐ ಥಿಂಕ್ ಪೀಪಲ್ ವಾಂಟೆಡ್ ಟು ನೋ ಹೌ ಕಮ್ ಐ ಆಮ್ ವೆರಿ ಕ್ಲೋಸ್ ಟು ಹರ್ ಆರ್ ಶಿ ಈಸ್ ವೆರಿ ಕ್ಲೋಸ್ ಟು ಮಿ. ಇದೇನು ಹೊಸ ರೀತಿ ಅಲ್ಲ. ಐ ಥಿಂಕ್ ಇಲ್ಲಿ ಹೇಳೋದೇನು ಅಂತಂದರೆ, ನಾನು ಅವಳು ಐ ಥಿಂಕ್ ನಾನು 7th ಸ್ಟ್ಯಾಂಡರ್ಡು, ರುಚಿತನು 7th ಸ್ಟ್ಯಾಂಡರ್ಡ್. ಅವಾಗಿಂದನೂ ಒಂದೇ ಏರಿಯಾದಿಂದ ಫ್ರೆಂಡ್ಸು, ಬಟ್ ಅಂದರೆ ಮ್ಯೂಚುವಲ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಸೊ ಇನ್ನೊಂದು ಇಲ್ಲಿ ಈ ವಿಡಿಯೋದಲ್ಲಿ ಏನು ತಿಳ್ಸೋಕೆ ಇಷ್ಟಪಡ್ತೀನಿ, ಶಿ ಈಸ್ ಆ್ಯಕ್ಚುಲಿ ಕಸಿನ್, ನನಗೆ ರಿಲೇಟಿವು, ಫಾರ್ ರಿಲೇಟಿವ್. ಬ್ಲಡ್ ರಿಲೇಷನ್ ಏನು ಆಗಬೇಕಾಗಿಲ್ಲ, ಫಾರ್ ರಿಲೇಟಿವ್ ನನಗೆ. ಸೊ ಅದನ್ನ ನಾನು ಯಾವ ಥರ ಏನು ಅಂತ ಹೇಳೋಕ್ಕೆ ಇಷ್ಟ. ಸೊ ಫಾರ್ ರಿಲೇಟಿವ್ ಅದೆಲ್ಲ ನಾನು ತಿಳಿಸೋಕೇನೋ ಅವಶ್ಯಕತೆ ಇಲ್ಲ ಅನ್ಕೊತೀನಿ. ಆಮೇಲೆ ರಿಲೇಟಿವೇ ಆಗಬೇಕಾಗಿಲ್ಲ ನಾನು ಇಷ್ಟು ಕ್ಲೋಸ್ ಆಗೋಕ್ಕೆ, ಇಲ್ಲ ಅವಳು ನಾನು ರಿಲೇಟಿವ್ ಆಗಲೇಬೇಕಾಗಿಲ್ಲ ಕ್ಲೋಸ್ ಆಗೋಕ್ಕೆ. ಐ ಥಿಂಕ್ ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಒಬ್ರನ್ನೊಬ್ರನ್ನ ವ್ಯಾಲ್ಯೂ ಮಾಡಬೇಕು. ಫಸ್ಟ್ ಆಫ್ ಆಲ್ ಅದೇ ರೆಸ್ಪೆಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬರೀ ತೊಗೊಳೋದೊಂದೇ ಅಲ್ಲ ಫ್ರೆಂಡ್ಶಿಪ್, ಕೊಡೋದು ಕೂಡ ಫ್ರೆಂಡ್ಶಿಪ್. ಏನೋ ಒಂದು ವಸ್ತು ಕೊಟ್ರೇ ಅವ್ರ ಫ್ರೆಂಡ್ಶಿಪ್ ಅಲ್ಲ. ಒಂದು ಟೈಮ್ ಅನ್ನೋದು ಇವಾಗ ನನ್ನ ಜೀವನದಲ್ಲಿ ಏನು ನಡೀತಿದೆ ಅಂತ ಒಂದು ಕಾಲ್, ದಟ್ಸ್ ಮೋರ್ ದೆನ್ ಎನಫ್. ನಾನು 1-2 ವಾರ ಆಯಿತು ಅನ್ಸುತ್ತೆ ಸಿಕ್ಕಿ ಅವಳಿಗೆ. ಸೊ ಸಿಗೋಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ಒಂದು ಕಾಲ್ ಮಾಡಿ ನನಗೆ ಹೆಂಗಿದೆಯಾ, ಏನಾದ್ರು ಅವಶ್ಯಕತೆ ಇದೆ, ನಾನು ಬರಲ್ಲ, ಒಂದು ಸಾಕು. ಏನು ನಾವು ಕ್ಲೋಸ್ ಫ್ರೆಂಡ್ಸ್ ಅಂತಂದರೆ 24 ಗಂಟೆ ನಾನು ಅಂಟ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಕೊತೀನಿ. ಸೊ ತುಂಬ ಮಾತಾಡ್ತಾ ಇದ್ದೀನಿ ಆ್ಯಕ್ಚುಲಿ ವಿಡಿಯೋದಲ್ಲಿ. ಇದು ಆ್ಯಕ್ಚುಲಿ ಇದು ಏನಕ್ಕೆ ಎಲ್ಲರ ಲೈಫಲ್ಲೂ ತುಂಬ. ಯಾರು ಇಬ್ರು ಬೆಸ್ಟ್ ಫ್ರೆಂಡ್ಸ್ ಇದ್ರೆ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಚಿಕ್ಕ ವಿಷಯಕ್ಕೆ ಜಗಳ ಮಾಡ್ತಿರ್ತಾರೆ, ಪ್ಲೀಸ್ ಆ ಥರ ಜಗಳ ಮಾಡಕ್ಕೆ ಹೋಗ್ಬಿಡಿ. ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ರೆಸ್ಪೆಕ್ಟ್ ಕೊಟ್ಟು, ಸೊ ಆ ರಿಲೇಷನ್ಶಿಪ್ ಸೊ ಟೈಮ್ ಕೊಟ್ಟು ವ್ಯಾಲ್ಯೂ ಕೊಟ್ಟು ಅವ್ರ ಜೊತೆಲಿರಿ. ಅವರೇನೆ ನಿಮಗೆ ತುಂಬ ಲೈಕ್ ಎಲ್ಲ ಥರ ಬೆನಿಫಿಟ್ ಆಗಿರ್ತಾರೆ. ಸೊ
ಸೊ ಒಂದೇ ಕಾರಣಕ್ಕೆ ಒಬ್ರನ್ನ ಪ್ರೀತಿಸಬಾರ್ದು, ಹಲವಾರು ಕಾರಣಗಳಿಂದ ಐ ಪ್ರೀತಿಸ್ಬೇಕು. ಥಿಂಕ್ ನಾವು ಕೆಲವೊಂದು ಬುದ್ಧಿನ ಕಲಿತೀವಿ, ತುಂಬ ಲೇಟಾಗಿ ಕಲಿತ್ರೂ ಒಳ್ಳೆ ರೀತಿಲಿ ಕಲಿತೀವಿ ಅನ್ನೋದು ಒಂದು ಅರ್ಥ ಇದೆ. ಏನಕ್ಕೆ ಅಂತಂದರೆ ಬರೀ ಕೊಡ್ತಾನೆ ಬಂದಿರ್ತೀವಿ ನಾವು ಆ್ಯಕ್ಚುಲಿ. ಸೊ ಬರೀ ಕೊಡ್ತಾನೆ ಬಂದಿರ್ತೀವಿ, ಒಂದು ಫ್ರೆಂಡ್ಶಿಪ್ ಅಂದಾಗಿರಲಿ, ಒಂದು ರಿಲೇಷನ್ಶಿಪ್ ಆಗಿರಲಿ, ಆ ಕಡೆಯಿಂದ ಬಂದಾಗಲಿ ಅದು ಏನಕ್ಕೆ ನಾವು ರಿಲೇಷನ್ಶಿಪ್ಗೆ ಇಷ್ಟೊಂದು ಇಂಪಾರ್ಟೆಂಟ್ ಕೊಡ್ತೀವಿ ಅಂತಂದರೆ ಅವರು ನಮಗೂ ಅದೇ ಹತ್ರ ಕೊಡ್ತಾ ಇರ್ತಾರೆ. ಮತ್ತೆ ಇನ್ನೂ ಒಂದು ಮೇನ್ ಇರಲಿ, ರಿಲೇಷನ್ಶಿಪ್ ಇರಲಿ, ಯಾವುದೇ ಒಂದು ಇದಿರಲಿ, ಸಿಸ್ಟರ್ ಆಗಲಿ, ಫ್ರೆಂಡ್ಸ್ ಆಗಲಿ, ಯಾವುದೇ ಇದ್ರೂ ಸುಳ್ಳು ಹೇಳಕ್ಕೆ ಹೋಗ್ಬೇಡಿ ದಯವಿಟ್ಟು. ಒಂದು ಚಿಕ್ಕ ಸುಳ್ಳು ಅವ್ರ ಎಂಟೈರ್ ಲೈಫಲ್ಲಿ ಅವ್ರು ಥಿಂಕ್ ಮಾಡಬೇಕು. ನನ್ನ ಹತ್ರ ಹಿಂಗೆ ಹೇಳ್ಬಿಟ್ಲಲ್ಲ, ನಾನೇನು ಮಾಡಿದೆ ಅವಳಿಗೆ, ಸೊ ಆ ಥರ ಒಂದು ಥಿಂಕ್ ಮಾಡ್ತಾರೆ. ಸುಳ್ಳಂತೂ ಹೇಳಕ್ಕೆ ಹೋಗ್ಬೇಡಿ. ಟಂಟಡಾ, ಇವಾಗ ನಾವು ನವ್ಯ ಪ್ರದಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀವಿ. ನವ್ಯ ಪ್ರದಿ ಅವರ, ನೀವು ಈ ವಿಡಿಯೋ ನೋಡ್ತಾ ಇದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಡೀಟೇಲ್ಸ್ ಕಳಿಸಿ. ಸೊ ನಿಮಗೆ ಯಾವ ಥರ ಸ್ಯಾರಿ ಇಷ್ಟ ಆಗುತ್ತೆ, ನಮ್ಮ ಕಡೆಯಿಂದ ಆ ಸ್ಯಾರಿ ನಿಮಗೆ ಕೊಡ್ತಾ ಇದ್ದೀವಿ. ಸೊ 100% ನಮ್ಮಿಬ್ರು ಬೇಗ ಡೀಟೇಲ್ಸ್ ಕಳಿಸಿದ್ರೆ ಬೇಗ ಶಿಪ್ಮೆಂಟ್ ಕೂಡ ಮಾಡ್ಬೋದು. 100% ನಮ್ಮಿಬ್ರು ಏನದು ವಾಟ್ ಇಷ್ಟ ನಿಮ್ಗೆ ಇಷ್ಟ ಆಗುತ್ತೆ. ಬಿಕಾಸ್ ನನ್ನ ಸೆಲೆಕ್ಷನ್ ಯಾವಾಗಲೂ ಚೆನ್ನಾಗಿದೆ, ಇವಳನ್ನೇ ನೋಡಿ ಬೇಕಾದ್ರೆ. ಸೊ ಅದಕ್ಕೋಸ್ಕರ ನಿಮ್ಮ ಸೆಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಅಂತ ನನಗೂ ಗೊತ್ತು, ಬಟ್ ಇವಳ ಸೆಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ. ಅಷ್ಟನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ಬೇಗ ಡೀಟೇಲ್ಸ್ ಕಳಿಸಿ. ಸೊ ಆ ಒಂದು ವಿಡಿಯೋನು ನಾನು ನಿಮಗೆ ಯೂಟ್ಯೂಬಲ್ಲಿ ಬೇಗ ಅಪ್ಲೋಡ್ ಮಾಡ್ತೀನಿ. ಅಂಜುಗೆ ಟೈಮ್ ಆಯಿತು ಮತ್ತು ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಇವತ್ತು ಕಳಿಸ್ದೆ. ಅವಳಿಗೆ ತಾಂಬೂಲ ಕೊಟ್ಟು ಮನೆಗೆ ಅವಳು ಹೊರಡ್ತೀನಿ ಅಂತ ಹೇಳಿದ್ದಕ್ಕೆ ಕಳಿಸ್ದೆ. ಯಾಕಂದರೆ ವೆದರ್ ಕೂಡ ಹಾಗೆ ಇದೆ, ವೈರಲ್ ಫೀವರ್ ಇತ್ತು, ಅದಕ್ಕೋಸ್ಕರ ಇವತ್ತು ಬೇಗ ಹೋಗ್ತಿದ್ದಾಳೆ. ಆಮೇಲೆ ಸಾಯಂಕಾಲ ಈವ್ನಿಂಗ್ ಪೂಜೆ ನಡೀತಾ ಇದೆ. ಸೊ ಈವ್ನಿಂಗ್ ಪೂಜೆಗೆ ನಾನು, ನಮ್ಮ ಮಮ್ಮಿ, ಅತ್ತಿಗೆ ಮತ್ತು ಕೆಲವೊಂದಷ್ಟು ಮುತ್ತೈದೆಯರಿದ್ವಿ. ಸೊ ಅದಕ್ಕೆ ಬೆಳಿಗ್ಗೆ ಬರೋಕ್ಕಾಗಿಲ್ಲ ಅಂತ ಇವಾಗ ತಾಂಬೂಲ ಇಸ್ಕೊಳ್ಳೋಕ್ಕೆ ಅಂತ ಬಂದಿದ್ದರು. ತುಂಬ ಖುಷಿ ಆಯಿತು ನಮ್ಮ ಅದಕ್ಕೆ ಬಂದಿದ್ದು. ಮಮ್ಮಿನೂ ಅಷ್ಟೇ, ಮಮ್ಮಿನೂ ಮಾರ್ನಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ನಮ್ಮ ಎಲ್ಲರದ್ದು ಔಟ್ಫಿಟ್ ನಿಮ್ಗೆ ಇಷ್ಟ ಆಗಿದ್ರೆ ರೇಟ್ ಮಾಡಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ. ಲಾಸ್ಟಲ್ಲಿ ನಮ್ಮ ಏನದು ಮಿನಿಗೆ ತಾಂಬೂಲ ಕೊಟ್ವಿ, ಏಕೆಂದರೆ ಮಮ್ಮಿ ಹೇಳಿದ್ರು ಚಿಕ್ಕವ್ರಿಗೆ ಕೊಟ್ಟರೆ ತುಂಬ ಇಷ್ಟ ಅಂತ. ಅದಕ್ಕೋಸ್ಕರ ಐಸಿರಿಗೂ ತಾಂಬೂಲ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಈ ಬ್ಲಾಗ್ನ ಇಲ್ಲಿ ಕಂಪ್ಲೀಟ್ ಮಾಡೋಣ ಅಂತ ನಾವು ಸ್ಟಾಪ್ ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಮೋರ್ ವೀಡಿಯೋಸ್ಗಾಗಿ, ಅಪ್ಡೇಟ್ಸ್ಗಾಗಿ ಶೇರ್ ಮಾಡಿ. ಅಷ್ಟೇ ಹೇಳೋದು, ಲೈಕ್ ಶೇರ್ ಎರಡೂ ಮಾಡ್ತಾ ಇರಿ.